ಸ್ವರ್ಣಯುಗ ಹೇಗಿರುತ್ತೆ, ಯಾವಾಗ ಬರುತ್ತೆ, ಎಂದಿನಿಂದ ಶುರು ಆಗುತ್ತೆ, ಆ ಲೋಕ ಹೇಗಿರುತ್ತೆ, ಎಲ್ಲವೂ ಹೇಗೆ ಬದಲಾಗುತ್ತೆ ಅನ್ನೋದು ನಮ್ಮೆಲ್ಲರ ಕೌತುಕದ ವಿಷಯವಾಗಿದೆ. ಇವತ್ತು ನಾವು ದ ಗೋಲ್ಡನ್ ಫ್ಯೂಚರ್ ಆಫ್ ದ ಅರ್ತ್ ಅನ್ನುವ ಪುಸ್ತಕದಿಂದ 2ನೇ ಚಾಪ್ಟರ್ ಅನ್ನು ನೋಡ್ತಾ ಇದ್ದೇವೆ, ಡೇ 2. ಸೊ ಇವತ್ತು ಈ ಗೋಲ್ಡನ್ ಫ್ಯೂಚರ್ ಅಂದರೆ ಏನು, ಈ ಸ್ವರ್ಣಯುಗ ಅಂದರೆ ಏನು, ತುಂಬ ವಿಸ್ತಾರದಲ್ಲಿ ನಾವು ಇವತ್ತು ತಿಳಿದಿದ್ದೇವೆ. ನಮ್ಮೆಲ್ಲರಿಗೂ ತಿಳಿದಂತೆ 2012ರಿಂದ 2032ರಲ್ಲಿ ನಮ್ಮ ಭೂಮಿ 5th ಡೈಮೆನ್ಷನ್ಗೆ ಪ್ರವೇಶ ಮಾಡ್ತಾ ಇದೆ. ಸೊ ಆ ಬದಲಾವಣೆ ನಡೀತಾ ಇದೆ. ಇಟ್ ಇಸ್ ಲೈಕ್ ಹೆರಿಗೆ ಸಮಯದಲ್ಲಿ ಹೇಗೆ ಆ ಸಮಯ ದಾಟಿದ ಮೇಲೆ ಒಂದು ಹೆರಿಗೆ ಆಗುತ್ತೋ ಹಾಗೆ ದಿಸ್ ಇಸ್ ಕಾಲ್ಡ್ ಬರ್ತಿಂಗ್ ಪೀರಿಯಡ್. ಈ 20 ವರ್ಷ ಒಂದು ಬರ್ತಿಂಗ್ ಪೀರಿಯಡ್. ಹೇಗೆ ಆ ಒಂದು ಹೆರಿಗೆ ಆಗಲಿದೆ ಅಂದಾಗ ಎಲ್ಲ ಥರದ ಮಿಶ್ರಿತ ಭಾವಗಳು ಹೇಗಿರುತ್ತೋ ಹಾಗೆ ಭೂಮಿಯ ಮೇಲೆ ಸಹ ಮಿಶ್ರಿತ ವೈಬ್ರೇಷನ್ಸ್ ನಡೀತಾ ಇದೆ. ಅದೇನು ಅನ್ನೋದು ಇವತ್ತು ನಾವು ತಿಳ್ಕೊಳ್ಳೋಣ. ಸೊ ಈ ಒಂದು 20 ವರ್ಷದ ಸಮಯದಲ್ಲಿ ಸ್ವರ್ಣಯುಗ ಬರಲಿದೆ. ಹೀಗಾಗಿ ಸ್ವರ್ಣಿಮ ಅನುಭವಗಳು, ಗೋಲ್ಡನ್ ಆರಾ ಆಫ್ ಲವ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಸ್ವರ್ಣಿಮ ಅನುಭವಗಳಾಗುತ್ತೆ, ಅದ್ಭುತವಾದ ಪ್ರೀತಿಯ ಪ್ರದರ್ಶನ ಆಗುತ್ತೆ, ವಿಸ್ಡಮ್, ಹೈಯರ್ ವಿಸ್ಡಮ್ ಸಿಕ್ಕುತ್ತೆ. ನಾವೆಲ್ಲ ನೋಡ್ತಿರಬಹುದು ಈಗಿನ ಸಮಯದಲ್ಲಿ ನಮ್ಮ ಎಷ್ಟೋ ಇನ್ವೆನ್ಷನ್ಸ್ ಆಗ್ತಾ ಇದೆ, ಡಿಸ್ಕವರೀಸ್ ಆಗ್ತಾ ಇದೆ, ನೋಬೆಲ್ ಪುರಸ್ಕಾರಗಳು ಪಡಿತಾ ಇದ್ದೇವೆ. ಮಕ್ಕಳು ಹುಟ್ಟಿದ ಹೊಸ ಮಕ್ಕಳಲ್ಲಿ ಸಹ ಜ್ಞಾನ ಭಂಡಾರವನ್ನು ನೋಡ್ತಾ ಇದ್ದೇವೆ, ಅದ್ಭುತವಾದ ಕಲೆಯನ್ನು ನೋಡ್ತಾ ಇದ್ದೇವೆ. ಈಗೀಗ ಅಂತೂ ಈ ವರ್ಷದಲ್ಲಿ ಬಂದಾಗ ನೋಡಿದ್ರಂತೂ ಚಿಕ್ಕ ಚಿಕ್ಕ ಮಕ್ಕಳು 7 ವರ್ಷ, 9 ವರ್ಷ, 12 ವರ್ಷದ ಮಕ್ಕಳು ಬಿಲಿಯನರ್ಸ್ ಆಗ್ತಾ ಇದ್ದಾರೆ. ಅಂದರೆ ಈ ಸೀಕ್ರೆಟ್ ಆಫ್ ಲೈಫ್ ಏನಿದೆಯೋ ಅದನ್ನ ಗ್ರಹಿಸುವ ಒಂದು ಶಕ್ತಿ ಅವರಲ್ಲಿ ಬರ್ತಾ ಇದೆ. ಸೊ ಇದು ಸಾಕ್ಷಿಯಾಗಿದೆ ನಮಗೆ ಗೋಲ್ಡನ್ ಪೀರಿಯಡ್ ಬರಲಿದೆ ಅಂತ. ನಾವು ಆಲ್ರೆಡಿ ಆ ದಾರಿಯಲ್ಲಿದ್ದೇವೆ, ನಾವು 5th ಡೈಮೆನ್ಷನಲ್ಲಿ ಹೋಗಲಿದ್ದೇವೆ ಅಂತ. ಸೊ ನಾವು ಮಾತ್ರ ಅಲ್ಲ, ಮನುಷ್ಯನು ಮಾತ್ರ ಅಲ್ಲ, ಈ ಗ್ರಹ, ನಮ್ಮ ಭೂಮಿ ಏನಿದೆಯೋ ನಮ್ಮ ಗ್ರಹ ಸಹ 3ನೇ ಡೈಮೆನ್ಷನ್ನಿಂದ 5ನೇ ಡೈಮೆನ್ಷನ್ಗೆ ಹೋಗ್ಲಿಕ್ಕೆ ತಯಾರಿ ನಡೆಸಿದೆ. ನಮ್ಮ ಗ್ರಹ ಮಾತ್ರ ಅಲ್ಲ, ಈ ಸೃಷ್ಟಿಯಲ್ಲಿರುವ ಪ್ರತಿ ಗ್ರಹ, ನಕ್ಷತ್ರಗಳು, ಎಷ್ಟು ಗ್ಯಾಲಕ್ಸೀಸ್ ಇದೆ, ಯೂನಿವರ್ಸಸ್ ಇದೆ, ಎಲ್ಲವೂ 5th ಡೈಮೆನ್ಷನ್ಗೆ ಹೋಗ್ಲಿಕ್ಕೆ ತಯಾರಿ ನಡೆಸ್ತಾ ಇದೆ. 5th ಅಲ್ಲ, ಈಗ ನಾವು 3rd ಅಲ್ಲಿ ಇರೋದ್ರಿಂದ ನಾವು 5th ಹೋಗ್ತಾ ಇದ್ದೇವೆ. ಮಿಕ್ಕೆಲ್ಲ ಗ್ರಹಗಳು 5ನೇ ಡೈಮೆನ್ಷನಲ್ಲಿ ಆಲ್ರೆಡಿ ಇದ್ದಾರೆ. ಅವರು ಇನ್ನೂ ಹೈಯರ್ ಡೈಮೆನ್ಷನ್, ಅದಕ್ಕೂ ಮೇಲಿನ ಡೈಮೆನ್ಷನ್ಗೆ ಅವರು ಪ್ರಯಾಣ ಬೆಳೆಸ್ತಾರೆ. ಸೊ ಈ 2012ರಿಂದ 2032 ಈ ಸಮಯ ಏನಿದೆಯೋ ಇದು ತುಂಬಾ ಕ್ರೂಷಿಯಲ್ ಪೀರಿಯಡ್, ಹೆರಿಗೆಯ ಸಮಯ. ಸೊ ಏನು ನಡೀತಾ ಇದೆ, ಏನಾಗಬೇಕು ಅಂತಂದಾಗ ಹೇಗೆ ಗೊತ್ತಾಗುತ್ತೆ ಅಂದಾಗ ಈ ಸಮಯದಲ್ಲಿ ನೀವು ಗಮನಿಸಬಹುದು ಪ್ರತಿಯೊಬ್ಬರ ಒಂದು ಇಂಟ್ಯೂಷನ್ ಪವರ್ ಹೆಚ್ಚಾಗ್ತಾ ಇದೆ. 5ನೇ ಡೈಮೆನ್ಷನ್ ಕ್ವಾಲಿಟೀಸ್ ಏನಿದೆಯೋ ಸ್ವಲ್ಪ ಅದು ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಹಾಗೆಯೇ ಎಷ್ಟು ಪ್ರಿಡಿಕ್ಷನ್ಸ್ ಮಾಡ್ತಾರಲ್ವಾ, ಎಲ್ಲ ಪ್ರಿಡಿಕ್ಷನ್ಸ್ ಸತ್ಯ ಆಗ್ತಾ ಇದೆ. ಪ್ರಿಡಿಕ್ಷನ್ ಅಂದ್ರೆ ಭವಿಷ್ಯವಾಣಿಗಳು, ಮೆಸೇಜಸ್, ಯಾರ್ಯಾರಿಗೂ ಮೆಸೇಜಸ್ ಬರುತ್ತೆ. ನನಗೆ ಈ ಮಾಸ್ಟರಿಂದ ಮೆಸೇಜ್ ಬಂತು, ನಮಗೆ ಆ ಗುರುಗಳಿಂದ ಮೆಸೇಜ್ ಬಂತು ಅಂತ ತಿಳಿದು ಬರ್ತಾ ಇದೆ. ಸೊ ಈ ಅನುಭವಗಳೆಲ್ಲವೂ 5ನೇ ಡೈಮೆನ್ಷನ್ ಅನುಭವಗಳಾಗಿದೆ. ಈಗ ಏನು ನಡೀತಾ ಇದೆ ಅಂದರೆ ಈ 20 ವರ್ಷದಲ್ಲಿ ಅದ್ಭುತವಾದ ಮೆಟಮಾರ್ಫಸಿಸ್ ಅಂದ್ರೆ ಕಂಪ್ಲೀಟ್ ಬದಲಾವಣೆ ನಡೀಲಿದೆ. ಹೇಗೆ ಒಂದು ಪಾತ್ರಗಿತ್ತಿ ಮೊದಲು ಒಂದು ಸಣ್ಣ ಹುಳುವಾಗಿರುತ್ತೆ, ಅದಾದಮೇಲೆ ಅದು ಕುಕ್ಕುನಲ್ಲಿ ಹೋಗುತ್ತೆ. ಕುಕ್ಕುನ್ ಆಗಿದ ತಕ್ಷಣ ಒಂದು ದೊಡ್ಡ ಮಾರ್ಪಡೆ, ಬ್ಯೂಟಿಫುಲ್ ಪಾತ್ರಗಿತ್ತಿ ತನ್ನ ವಿಂಗ್ಸ್ ಅನ್ನ ಹರಡಿಕೊಂಡು ಆ ಸಣ್ಣ ಹುಳು ಇದ್ದದ್ದು ಈಗ ಸುಂದರವಾದ ಒಂದು ಬ್ಯೂಟಿಫುಲ್ ಬಟರ್ಫ್ಲೈ ಆಗಿ ಆಚೆ ಬರುತ್ತೆ. ಸೊ ಹಾಗೇನೆ ಈ 5th ಡೈಮೆನ್ಷನ್ ಅಲ್ಲಿ ಅದು ಹೇಗಿರುತ್ತೆ ಅಂತ ನಮ್ಮ ಕಲ್ಪನೆಗೂ ಮೀರಿದ್ದು, ನಾವು ಹಾಗೆ ಕಲ್ಪಿಸ್ಲಿಕ್ಕೂ ಆಗಲ್ಲ, ಅಷ್ಟು ಅದ್ಭುತ ನಡೀಲಿದೆ. ಸೊ ಈ ಭೂಮಿ ಮೇಲೆ ಆಲ್ರೆಡಿ ಕೆಲವು ಘಟನೆಗಳು ನಡೀತಾನೆ ಇದೆ. ಅದಕ್ಕೆ ಉದಾಹರಣೆಯಾಗಿ ಒಲಿಂಪಿಕ್ಸ್ ಅನ್ನ ಹೇಳ್ತಾ ಇದ್ದಾರೆ. ಒಲಿಂಪಿಕ್ಸ್ ಅಂತ ಘಟನೆಗಳು 4 ವರ್ಷಕ್ಕೊಂದ್ಸರ್ತಿ ನಡೀತಾ ಇರುತ್ತೆ. ಸೊ ಈಗ ಪ್ರಳಯ ಬರಲಿದೆ, ಹಾಗಿದ್ರೆ ಇದೆಲ್ಲ ಯಾಕೆ ಅಂತ ನಾವು ಅನ್ಕೊಂಡ್ರೆ ಇಲ್ಲಿ ವಿಷಯ ಎಷ್ಟು ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಮ್ಮ ಒಲಿಂಪಿಕ್ಸ್ ನಡೆಯೋದು ಲಂಡನ್ ನಲ್ಲಿ. ಈ ಲಂಡನ್ ಏನಿದೆಯೋ ನಮ್ಮ ಭೂಮಿಗೆನೆ ಅದು 8th ಚಕ್ರ ಅಂದ್ರೆ ಸ್ಟಾರ್ ಚಕ್ರ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಎಲ್ಲ ಚಕ್ರಗಳು ನಮ್ಮ ಶರೀರದಲ್ಲಿ ನಮಗೆ ಗೊತ್ತಿರುವುದು, ಶರೀರದ ಅತೀತವಾಗಿ ಕೆಲವು ಚಕ್ರಗಳಿವೆ. ಸೊ ಆ 8th ಚಕ್ರ ಏನಿದೆಯೋ ಅದೇ ನಮ್ಮ ಲಂಡನ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಈ ಥರದ ಆಟಗಳು ನಡೆಯೋದ್ರಿಂದ ಅಲ್ಲಿ ಯಾರು ಸೇರ್ತಾರಲ್ವಾ, ಬರುವ ಜನರು ಯಾರಿದ್ದಾರೋ ಅವರಲ್ಲಿ ಕಂಪ್ಲೀಟ್ಲಿ ಉತ್ಸಾಹ ಹೇಗೆ ತುಂಬಿರುತ್ತೆ, ಒಂಥರ ಅವರ ವೈಬ್ರೇಷನ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಆ ವೈಬ್ರೇಷನ್ನು ನಮ್ಮನ್ನು 5th ಡೈಮೆನ್ಷನ್ಗೆ ಕರೆದೊಯ್ಯಲು ತುಂಬ ಬೇಕಾದ ಒಂದು ವೈಬ್ರೇಷನ್. ಹೀಗಾಗಿ ಅದು ನಡೆಯುವುದು ತುಂಬ ಅವಶ್ಯಕವಾಗಿದೆ. ಎಷ್ಟೋ ಊರುಗಳಿಂದ, ಎಷ್ಟೋ ದೇಶಗಳಿಂದ ಎಲ್ಲ ಥರದ ಜನರು ಅಲ್ಲಿ ಸೇರಿ ಅಲ್ಲಿ ಆ ಆಟವನ್ನು ಆಡ್ತಾರೆ. ಸೊ ಆ ಒಂದು ಉತ್ಸಾಹ ಏನಿದೆಯೋ ಆಕ್ಟಿವೇಟ್ ಮಾಡುತ್ತೆ. 5th ಡೈಮೆನ್ಷನ್ ಅಲ್ಲಿ ಹೋಗಬೇಕಾದ ಎನರ್ಜಿಗೆ ಆಕ್ಟಿವೇಶನ್ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಭೂಮಿಯ ಮೇಲೆ ಹೀಗೇನೆ ಎಷ್ಟೋ ವಿಚಾರಗಳು ನಡೀತಾ ಇದೆ. ನಮ್ಮ ಪರ್ಸನಲ್ ಜೀವನಗಳಲ್ಲಿಯೂ ನೋಡಿದಾಗ ದೊಡ್ಡ ಮಾರ್ಪಡೆ ನಡೀತಾ ಇರುತ್ತೆ. ಕೆಲವೊಬ್ಬರಿಗೆ ಲೋವರ್ ಡೈಮೆನ್ಷನ್ಗೆ ಹೋದ ಅನುಭವ ಆಗ್ಬೋದು, ಆದರೆ ಹೆಚ್ಚು ಹೈಯರ್ ಡೈಮೆನ್ಷನ್ ಅನುಭವಗಳು ಆಗ್ತಾ ಇದೆ. ತುಂಬಾ ಅಚೀವ್ಮೆಂಟ್ಸ್ ಮಾಡಲಾಗ್ತಾ ಇದೆ. ಹೆಣ್ಣು ಗಂಡು ತಾರತಮ್ಯ ಇಲ್ಲದೆ ಇವಾಗ ನೋಡಿ ಹೆಣ್ಮಕ್ಳಿಗೆ ಎಷ್ಟೊಂದು ಬೋಲ್ಡ್ನೆಸ್ ಬಂದಿದೆ, ಅವರು ಮುಂದುವರಿತಾ ಇದ್ದಾರೆ, ಅವರಿಗೆ ಎಜುಕೇಶನ್ ಸಿಗ್ತಾ ಇದೆ. ಸಡನ್ ಆಗಿ ಆ ಒಂದು ವೈಬ್ರೇಷನ್ ಹೈ ಆಗಿದೆ. ಇದೆಲ್ಲವನ್ನು ನಾವು ಗಮನಿಸಿದಾಗ ನಮಗೆ ನಮ್ಮ ಆಲೋಚನೆಗಳು, ನಮ್ಮ ಅನಿಸಿಕೆಗಳು, ನಮ್ಮ ಭಾವನೆಗಳು, ನಾವು ಭವಿಷ್ಯದಲ್ಲಿ ಬಯಸುವ ಕೆಲವು ಚೇಂಜಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯೋ ಅದೆಲ್ಲವೂ ನಡೀತಾ ಇದೆ. ಒಂದಾನೊಂದು ಕಾಲ ಬರುತ್ತೆ, ಹೆಣ್ಮಕ್ಳು ಫ್ರೀಯಾಗಿ ಓಡಾಡ್ತಾರೆ, ಹೆಣ್ಮಕ್ಳು ದುಡ್ಕೊಂಡು ಬರ್ತಾರೆ, ಸ್ವತಂತ್ರವಾಗಿ ಓಡಾಡ್ತಾರೆ. ಆ ಥರದ ಒಂದು ಭಾವನೆ ಇತ್ತಲ್ವಾ ಜಸ್ಟ್ ಒಂದು 50 ವರ್ಷದ ಹಿಂದೆ, ಇವತ್ತು ಅದು ನಡೀತಾ ಇದೆ ಅಲ್ವಾ. ಸೊ ಆ ಥರದ ಪ್ರಿಡಿಕ್ಷನ್ ಮಾಡಲು ಸಾಧ್ಯವಾಗಿದೆ. ಯಾಕೆ ಈ ಥರ ಎಲ್ಲ ಆಗ್ತಾ ಇದೆ ಅಂದಾಗ, ಒಂದು ಯುಗದ ಪರಿವರ್ತನೆ ಇಲ್ಲಿ ನಡೀತಾ ಇರೋದು, ಇದು ಸಾಮಾನ್ಯದ ಅಲ್ಲ. ಯುಗ ಪರಿವರ್ತನೆ ಯಾಕೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಹೇಗೆ ಗೊತ್ತಾಗುತ್ತೆ ಯುಗ ಪರಿವರ್ತನೆ ಅಂದಾಗ, ಒಂದು ಯುಗಕ್ಕೆ 2,60,60,000 ವರ್ಷಗಳು ಸಮಯ ಆಗಿರುತ್ತೆ. ಈಗ
2012 ಮತ್ತು 2032 ಮಧ್ಯದಲ್ಲಿ ಈ 20 ವರ್ಷದ ಸಮಯ ಏನಿದೆಯೋ ಈ ಯುಗ ಪರಿವರ್ತನೆಯ ಸಂಧಿಕಾಲ ಅಂತ ಹೇಳ್ತೀವಲ್ವ, ಆ ಸಂಧಿಕಾಲವಾಗಿದೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ ದೇವರ ಒಂದು ವಿಚಾರವಾಗಿ, ಅಂದರೆ ಸೃಷ್ಟಿಕರ್ತನ ಉಸಿರ ವಿಚಾರವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೃಷ್ಟಿಕರ್ತ ಉಸಿರು ಒಳಗೆ ಎಳ್ಕೊಂಡಾಗ ಮತ್ತೆ ಹೊರಬಿಟ್ಟಾಗ ಏನು ನಡೆಯುತ್ತೋ, ಒಂದು ಉಸಿರು ಹೊರ ಬಂದಾಗ ಒಂದು ಯುಗವಾದರೆ ಇನ್ನೊಂದು ಉಸಿರು ಒಳಗೆ ಎಳ್ಕೊಂಡಾಗ ಒಂದು ಯುಗವಾಗುತ್ತೆ. ಹೊರ ಉಸಿರು ಅಂದಾಗ ಸೃಷ್ಟಿಯಾಗುತ್ತೆ. ಈ ಭೂಮಿಯ ಮೇಲೆ ಎಲ್ಲ ಸೃಷ್ಟಿಯಾಗಿದ್ದು ಆ ದೇವರಿನ ಒಂದು ಉಸಿರಿಂದ. ಹಾಗೆಯೇ ಅವನು ಉಸಿರು ಒಳಗೆ ಎಳ್ಕೊಂಡಾಗ ಸೃಷ್ಟಿ ಆದ ವಿಷಯಗಳಲ್ಲಿ ಬೇಡವಾದದ್ದು, ಹಾನಿಕಾರಕವಾದದ್ದು, ಅಪ್ರಾಪ್ತವಾದದ್ದು ಯಾವುದಿದೆಯೋ ಅದನ್ನು ಧ್ವಂಸ ಮಾಡಲಿಕ್ಕೆ, ಅಂದರೆ ಅದನ್ನು ನಾಶ. ಕ್ರಿಯೇಟರ್ ಹೇಗಿರ್ತಾರೆ, ಒಂದು ಮಣ್ಣಿಂದ ಮಡಿಕೆ ಮಾಡುವವನು ಸುಂದರವಾದ ಮಡಿಕೆಗಳನ್ನು ಮತ್ತೆ ಏನೋ ವಿಧ ವಿಧವಾದ ಸಾಮಗ್ರಿಗಳನ್ನು ತಯಾರು ಮಾಡ್ತಾನೆ. ಅದರಲ್ಲಿಯೇ ಡ್ಯಾಮೇಜ್ ಆಗಿರೋದು ಇತ್ತು ಅಂತ ಇಟ್ಕೊಳ್ಳೋಣ. ಡ್ಯಾಮೇಜಸ್ ಆಗುತ್ತಲ್ವ, ಒಂದು ಮುರಿದು ಹೋಗುತ್ತೆ, ಒಂದು ಸೊಟ್ಟ ಆಗುತ್ತೆ, ಒಂದು ಅವನಿಗೆ ಇಷ್ಟ ಆಗಲ್ಲ ಆ ಕ್ರಿಯೇಷನು. ಆಗ ಏನು ಮಾಡ್ತಾನೆ, ಆ ಮಡಿಕೆ ಮಾಡುವವನು ಆ ಮಣ್ಣನ್ನೆಲ್ಲ ಸೇರಿಸಿ ಮತ್ತೆ ರಿಟರ್ನ್ ತನ್ನ ಒರಿಜಿನಲ್ ಪೀಸ್ ಏನಿರುತ್ತೋ, ಅಂದರೆ ತನ್ನ ರಾ ಮೆಟೀರಿಯಲ್ ಏನಿರುತ್ತೋ ಅದರಲ್ಲಿ ಸೇರಿಸ್ಕೊಳ್ತಾನೆ. ಹಾಗೆಯೇ ಸೃಷ್ಟಿಕರ್ತ ಉಸಿರನ್ನು ಹೊರ ಹಾಕಿದಾಗ ಎಲ್ಲ ಥರದ ಸೃಷ್ಟಿ ಆಗುತ್ತೆ, ಮತ್ತು ಉಸಿರನ್ನು ಒಳ ಎಳ್ಕೊಂಡಾಗ ಬೇಡವಾದದ್ದೆಲ್ಲ ಧ್ವಂಸ ಆಗುತ್ತೆ. ಸೊ ಇಲ್ಲಿ ನಾಶನ, ಧ್ವಂಸ ಈ ಪದಗಳು ನಮಗೆ ನೆಗೆಟಿವ್ ವರ್ಡ್ಸ್ ಕಾಣಬಹುದು, ಆದರೆ ಅದು ನಮ್ಮ ಕ್ರಿಯೇಷನ್ಗೆ ಒಳ್ಳೆಯದಕ್ಕೆ ಅವನು ಮಾಡೋದು. ಯಾವುದು ಸೃಷ್ಟಿಯಾಗಿದೆಯೋ ಅದರಲ್ಲಿ ನಾವು ತಪ್ಪುಗಳನ್ನು ಅಳಿಸಿ ಹಾಕ್ತೇವಲ್ವ, ಹಾಗೆಯೇ ಅಳಿಸುವ ಒಂದು ಸಮಯ ಇದು. 2,60,000 ವರ್ಷಗಳು ಈ ಭೂಮಿ ಇರಬೇಕಾದದ್ದು 4th ಡೈಮೆನ್ಷನ್ನಲ್ಲಿ. ಆದರೆ ಒಂದು ಸಮಯ ಬಂತು, ಅಲ್ಲಿ ಈ ಭೂಮಿ ಏನಾಯಿತು ಅಂದರೆ 4 ಡೈಮೆನ್ಷನ್ನಿಂದ 3ನೇ ಡೈಮೆನ್ಷನ್ಗೆ ಎಲ್ಲರೂ ಡೆವಲಪ್ ಆಗ್ತಾರೆ. ಇದು ಮೇಲಕ್ಕೆ ಇಳಿದೆ ಕೆಳಕ್ಕೆ 3rd ಡೈಮೆನ್ಷನ್ಗೆ ಇಳಿದು ಹೋಯಿತು, ಜಾರಿ ಹೋಯಿತು, ಪತನ ಆಯಿತು. ಹೇಗಾಯಿತು ಇದು, ಯಾಕೆ ಆಯಿತು ಅಂತ ನೋಡಿದಾಗ ಏನಾಯಿತು ಅಂದಾಗ, ಎಲ್ಲರೂ 4th ಡೈಮೆನ್ಷನ್ನಲ್ಲಿದ್ದಾಗ ಒಂದು ಸುಂದರವಾದ ಒಂದು ಸಮಯ ಬಂತಂತೆ. 1,500 ವರ್ಷ, 1,500 ವರ್ಷಗಳ ಕಾಲ ಆ ಒಂದು ಸುಂದರ ಅವಧಿ ಈ ಭೂಮಿ ಮೇಲೆ ಕಾಣಲಿಕ್ಕೆ ಸಿಕ್ಕಿದ್ದು. ಏನಾಯಿತು ಅವಾಗ ಅಂತಂದರೆ, ಗೋಲ್ಡನ್ ಎರಾ ಆಫ್ ಅಟ್ಲಾಂಟಿಸ್ ಅಂತ 1,500 ವರ್ಷ ಈ ಒಂದು 3rd ಡೈಮೆನ್ಷನ್ನಲ್ಲಿರುವ ಭೂಮಿಯ ಮೇಲೆ ಬಂತು. ಆ ಸಮಯದಲ್ಲಿ ಪ್ರತಿಯೊಬ್ಬರು 5th ಡೈಮೆನ್ಷನ್ನ ಅನುಭವಗಳನ್ನು ಮಾಡಿದರು. ಎಕ್ಸ್ಟ್ರಾರ್ಡಿನರಿಯಾಗಿ ಎಲ್ಲರೂ, ಅಂದರೆ ಅದ್ಭುತವಾದ ರೀತಿಯಲ್ಲಿ ಎಲ್ಲರಲ್ಲಿ ಪ್ರೀತಿ, ಪ್ರೇಮ, ವಿಶ್ವಾಸ, ಬಾಂಧವ್ಯ ಉಕ್ಕಿ ಹರಿತಾ ಇತ್ತು. ಹಾಗೆ 5th ಡೈಮೆನ್ಷನ್ನಲ್ಲಿರುವ, ಅಂದರೆ ಗಾಡ್ ಪಾರ್ಟಿಕಲಲ್ಲಿರುವ ಎಲ್ಲ ಎನರ್ಜಿಯನ್ನು ಮನುಷ್ಯರು ಅನುಭವಕ್ಕೆ ಬರ್ತಾ ಇತ್ತು ಭೂಮಿಯ ಮೇಲೆ. ಇಂಟ್ಯೂಷನ್ ಪವರ್ ಹೆಚ್ಚಾಗಿತ್ತು, ಪ್ರತಿ ಮಾತಿನಲ್ಲಿ ಶಕ್ತಿ ಇತ್ತು, ಭವಿಷ್ಯವನ್ನು ಕಾಣುವ ಶಕ್ತಿ ಬಂದಿತ್ತು. ಆದರೆ ಅದೇ ಸಮಯದಲ್ಲಿ ಒಬ್ಬ ಮಾಂತ್ರಿಕನ ಮನಸ್ಸಿನಲ್ಲಿ ಒಂದು ಸ್ವಾರ್ಥದ ವಿಚಾರ ಬಂತು. ತಾನೇ ಎಲ್ಲದಕ್ಕೂ ಅಧಿಪತಿಯಾಗಬೇಕನ್ನುವ ಯೋಚನೆಯಲ್ಲಿ, ಅಂದರೆ ಲೈಟ್ ಆಫ್ ಡಾರ್ಕ್ನೆಸ್, ಅವನ ಬೆಳಕು ಕತ್ತಲಿನ ಕಡೆಗೆ ಹೋಗುವ ಒಂದು ಬೆಳಕಾಗಿತ್ತು. ಅವನ ಬೆಳಕು ಎಷ್ಟು ಪವರ್ಫುಲ್ ಆಗಿತ್ತು ಅಂತಂದರೆ, ಅವನು ಪ್ರತಿಯೊಬ್ಬರನ್ನು ಮನಸ್ಸನ್ನು ಗೆದ್ದು ಪ್ರತಿಯೊಬ್ಬರನ್ನು ತನ್ನಂತೆಯೇ ಮಾಡಿಬಿಟ್ಟನು. ಆಗ ಭೂಮಿಯ ಮೇಲೆ ಪ್ರತಿಯೊಬ್ಬರು ಸ್ವಾರ್ಥಿಗಳಾಗಲಿಕ್ಕೆ ಶುರುವಾಯಿತು. ಆ ಫ್ರೀಕ್ವೆನ್ಸಿ ಎಷ್ಟು ಡಿಪ್ಲೇಷನ್ಗೆ ಹೋಯಿತು ಅಂದರೆ, ಅವನ ಶಕ್ತಿ ಎಲ್ಲೆಡೆಯೂ ಹರಡಿ ಪ್ರತಿ ಮನುಷ್ಯನು ಸ್ವಾರ್ಥಿಯಾಗಿಬಿಟ್ಟನು. ಈ ಸಮಯದಲ್ಲಿ ಬೇರೆ ಡೈಮೆನ್ಷನ್ಸ್ ಇಂದ ಮಾಸ್ಟರ್ಸ್, ಗೈಡ್ಸ್ ಯಾರು ಈ ಭೂಮಿಗೆ ಸಹಾಯ ಮಾಡ್ತಾ ಇದ್ದರೋ ಅವರೆಲ್ಲರೂ ಹಿಂದೆ ಇಟ್ಟು ಹಾಕಿದರು. ಅವರಿಗೆ ಇಲ್ಲಿ ಇರುವ ಈ 3ನೇ ಡೈಮೆನ್ಷನ್ ವೈಬ್ರೇಷನ್ಗೆ ಅನುಕೂಲಕರವಾಗಿದ್ದಿಲ್ಲ. ಆಗ ಫೈನಲಿ ಏನಾಯಿತು ಅಂತಂದರೆ, ಇಂಟರ್ ಗ್ಯಾಲಕ್ಟಿಕ್ ಕೌನ್ಸಿಲ್ಸ್ ಎಲ್ಲರೂ ಮೀಟಿಂಗ್ ಮಾಡಿ, ಇದು ಸರಿಯಾದ ಒಂದು ಬದಲಾವಣೆ ಅಲ್ಲ, ಇದರಿಂದ ಮುಂದೆ ತುಂಬ ತೊಂದರೆ ಬರುತ್ತೆ ಅಂತ ಒಂದು ಪ್ರಳಯವನ್ನು ಸೃಷ್ಟಿಸಿದರು. ಹೀಗಾಗಿ ಒಂದು ಪ್ರಳಯವನ್ನು ಅಲ್ಲಿ ನೋಡಲಾಗುತ್ತೆ. ಆ ಪೀರಿಯಡ್ದಲ್ಲಿ ಅಟ್ಲಾಂಟಿಸ್ ಎಲ್ಲವೂ ಮುಳುಗಿ ಹೋಯಿತು. ಆಗ ಭೂಮಿಯು 4ನೇ ಡೈಮೆನ್ಷನ್ನಿಂದ 3ನೇ ಡೈಮೆನ್ಷನ್ಗೆ ಇಳಿಜಾರಿತು. ಈ ಎರಡು ಭೂಮಿಯು, ಅಂದರೆ ಈ ಗ್ರಹವು ಆ 3ನೇ ಡೈಮೆನ್ಷನ್ಗೆ ಹೋಗುವಂತೆ ಇರಲಿಲ್ಲ. ಭೂಮಿಯು 4ನೇ ಡೈಮೆನ್ಷನ್ನಲ್ಲಿ ಇತ್ತು, ಹಾಗೆಯೇ ಅದು ಇನ್ನು ಮುಂದಕ್ಕೆ 5ನೇ ಡೈಮೆನ್ಷನ್ಗೆ ಹೋಗಬೇಕಾದದ್ದು. ಈ ಕೌನ್ಸಿಲ್ ಆಫ್ ಇಂಟರ್ ಗ್ಯಾಲಕ್ಟಿಕ್ ಫೋರ್ಸಸ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಅಲ್ಲಿ ಪ್ರತಿಯೊಂದು ಗ್ರಹದಿಂದ ಒಬ್ಬ ಕೌನ್ಸಿಲಲ್ಲಿ ಒಂದು ಕೌನ್ಸಿಲ್ ಅಂದರೆ ಒಂದು ಗ್ರೂಪ್ ಆಫ್ ಪೀಪಲ್ ಅವರು ಅಲ್ಲಿ ಸೇರಲಾಗುತ್ತೆ. ಈ ಕೌನ್ಸಿಲ್ ಆಫ್ ಅರ್ತ್ ಏನಿರ್ತಾರೆ, ಅಂದರೆ ಈ ಭೂಮಿಯ ಕೌನ್ಸಿಲ್ ಯಾರಿರ್ತಾರೆ, ಅವರು ಮುಂದೆ ಬಂದು, ಇಲ್ಲ ಭೂಮಿ 3ನೇ ಡೈಮೆನ್ಷನ್ಗೆ ಹೋಗಾಯಿತು, ಇದನ್ನು ನಾವು 5ನೇದಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಬೇಕಾದ ಪ್ರಯತ್ನವನ್ನು ಮಾಡ್ತೇವೆ, ನೀವು ಹೇಳುವ ಎಲ್ಲ ಮಾತುಗಳನ್ನು ಒಪ್ಪಿಕೊಳ್ತೇವೆ ಅಂತ ಒಂದು ಮಾತನ್ನು ಕೊಡ್ತಾರೆ. ಆಗ ಇಂಟರ್ ಗ್ಯಾಲಕ್ಟಿಕ್ ಫೋರ್ಸಸ್ಸಿಂದ ಒಂದು ಒಪ್ಪಂದ ಆಗುತ್ತೆ. ಏನು ಅಂದರೆ, 3ನೇ ಡೈಮೆನ್ಷನ್ನಿಂದ 5ಕ್ಕೆ ಎಲ್ಲರನ್ನು ಕರ್ಕೊಂಡು ಹೋಗಬೇಕು ಅಂದರೆ ಕೆಲವು ವಿಚಾರಗಳು, ಇಲ್ಲಿ ಯಾವ ಥರ ಸೋಲ್ಸ್ ಬರಬೇಕು, ಯಾರು ಇಲ್ಲಿ ಈ ಭೂಮಿ ಮೇಲೆ ಬರಬೇಕು ಅನ್ನೋದು ಒಂದು ರೂಲ್ಸ್ ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ. ಯಾವುದರದ್ದು ಅಂತಂದರೆ, ಯಾವ ಸೋಲ್ ಈ ಭೂಮಿ ಮೇಲೆ ಬರುತ್ತೋ ಅದಕ್ಕೆ ಒಂದು ಮಾಯೆ ಕವಿದು ತನ್ನ ದೈವಿ ತತ್ವವನ್ನು ಮರೆತು, ತನ್ನ ದೈವಿ ಜ್ಞಾನವನ್ನೆಲ್ಲ ಮರೆತು ಇಲ್ಲಿ ಬಂದು ಹಲವು ಅನುಭವಗಳನ್ನು ಪಡೆಯಬೇಕು. ಆ ಅನುಭವಗಳಿಗೆ ಒಂದು ರೆಕಾರ್ಡ್ ಇಡಲಾಗುತ್ತೆ. ಅಂದರೆ ಅದನ್ನು ನಾವು ಕರ್ಮ ಅಂತ ಏನು ಹೇಳ್ತೇವಲ್ವ, ಅದಕ್ಕೆ ಒಂದು ರೆಕಾರ್ಡ್ ಆಗುತ್ತೆ. ಅದಕ್ಕೆ ಅವನು ಬಾಧ್ಯನಾಗಿರ್ತಾನೆ. ಜೊತೆಗೆ ಅವನಿಗೆ ಫ್ರೀ ವಿಲ್ಲು ಕೊಡಲಾಗುತ್ತೆ. ಆದರೆ ಅವನಿಗೆ ಒಂದು ಮರಿವು, ಎಲ್ಲವನ್ನು ಮರೆತು ಹೋಗುವ ಒಂದು ಶಾಪ ಕೊಟ್ಟಂತೆ. ಇಲ್ಲಿ ಬಂದಾಗ ಅವನು ತನ್ನ ಎಲ್ಲ ಶಕ್ತಿಗಳನ್ನು ಮತ್ತು ಈ ಕಾಂಟ್ರಾಕ್ಟ್ ಅನ್ನು ಎಲ್ಲವನ್ನೂ ಮರೆತು ಹೋಗ್ಬಿಡ್ತಾನೆ.
ಅಂತ ಒಂದು ಒಪ್ಪಂದ ಆಯಿತು. ಆಗ ಕೌನ್ಸಿಲ್ ಆಫ್ ಪ್ಲಾನೆಟ್ ಅರ್ತ್ ಏನಿದ್ದಾರೆ ಅವ್ರು ಇದಕ್ಕೂ ಒಪ್ಕೊಳ್ತಾರೆ. ನಾವು ಒಪ್ಕೊಳ್ತೀವಿ, ಈ ಥರದ ಒಂದು ಒಪ್ಪಂದಕ್ಕೆ ನಾನು ಒಪ್ಕೊಳ್ತೀವಿ, ನಾವೆಲ್ಲ ಒಪ್ಕೊಳ್ತೀವಿ ಅಂತ ಹೇಳಿದಾಗ ಮಿಕ್ಕೆಲ್ಲ ಗ್ರಹಗಳ ವಾಸಿಗಳು ತುಂಬ ಖುಷಿ ಪಡ್ತಾರೆ. ಏನು ಸೋಲ್ಸ್ ಈ ಥರದ ಒಂದು ಒಪ್ಪಂದಕ್ಕೆ ಹೋಗ್ತಾ ಇದ್ದಾರಾ, ಭೂಮಿ ಮೇಲೆ ಹೀಗೆ ಹೋಗಿ ಅನುಭವ ಪಡೀಲಿಕ್ಕೆ ಒಪ್ಕೊಳ್ತಾ ಇದ್ದಾರಾ. ಅವರಿಗೆ ಇಂತಹ ಸೋಲ್ ಮೇಲೆ ತುಂಬ ಗೌರವ ಬಂತು. ಯಾವ ಸೋಲ್ ಈ ಥರದ ಒಂದು ಒಪ್ಪಂದಕ್ಕೆ ಹೋಗ್ತಾ ಇದ್ದಾರೆ ಭೂಮಿಗೆ ಅಂತಂದಾಗ, ಯಾವ ಸೋಲು ಭೂಮಿಯನ್ನು 3rd ಡೈಮೆನ್ಷನ್ ಇಂದ 5th ಡೈಮೆನ್ಷನ್ಗೆ ತಗೊಂಡು ಹೋಗುವ ಶಕ್ತಿ ಇರುತ್ತೋ ಅಂತವರೇ ಇಲ್ಲಿಗೆ ಬರ್ತಾರೆ. ಅವರು ಮಾತ್ರ ಇಲ್ಲಿ ಬರಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಈಗ ಸಮಯ ಬಂದಿದೆ ಭೂಮಿಯನ್ನು 3rd ಡೈಮೆನ್ಷನ್ ಇಂದ 5th ಡೈಮೆನ್ಷನ್ಗೆ ಕರ್ಕೊಂಡು ಹೋಗಬೇಕು. ಆದರೆ ಏನಾಯ್ತು ಅಂದ್ರೆ, ಅಂತಹ ಸೋಲು ಒಂದು ಮಹಾನ್ ಉದ್ದೇಶಕ್ಕೆ ಜನ್ಮ ತಗೊಂಡು ಬಂದರೂ ಈ ಭೂಮಿ ಮೇಲೆ ಬಂದ ತಕ್ಷಣ ಅವನು ಎಲ್ಲವನ್ನು ಮರ್ತು ಹೋಗ್ತಾ ಇದ್ದಾನೆ. ಅವನು ಸ್ವಾರ್ಥಿ ಆಗ್ಬಿಡ್ತಾ ಇದ್ದಾನೆ. ಅವನು ತುಂಬಾನೇ ತನ್ನ ದೈವಿ ತತ್ವವನ್ನು ಮರ್ತು ಹೋಗ್ತಾ ಇದ್ದಾನೆ. ಹಾಗೇನೆ ತನ್ನ ಸೋಲ್ ಪರ್ಪಸ್ ಅನ್ನು ಮರ್ತು ಹೋಗ್ತಾ ಇದ್ದಾನೆ. ಹೀಗಿದ್ದಾಗ ಏನಾಗುತ್ತೆ, ಪದೇ 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 ಆ ಸೋಲ್ ಈ ಭೂಮಿಗೆ ಮತ್ತೆ ಮತ್ತೆ ಬರುವಂತೆ ಆಗ್ತಾ ಇದೆ. ಹೀಗಾಗಿ ಭೂಮಿಯು 3rd ಡೈಮೆನ್ಷನ್ ಇಂದ 5th ಹೋಗ್ಲಿಕ್ಕೆ 4th ಹೋಗ್ಲಿಕ್ಕೂ ಕಷ್ಟ ಆಗಿತ್ತು. ಈಗ ಸಮಯ ಮೀರಿ ಹೋಗ್ತಾ ಇದೆ. ಯುಗ ಪರಿವರ್ತನೆ ಆಗುವ ಸಮಯ ಬಂತು. ಭೂಮಿ ಇನ್ನೂ 3rd ಡೈಮೆನ್ಷನ್ ಅಲ್ಲಿ ಇದೆ. ಬೇಗ ಬೇಗ ಆಗಬೇಕು ಅಂದಾಗ ಬೇರೆ ಮಾಸ್ಟರ್ಸ್, ಬೇರೆ ಬೇರೆ ಲೋಕಗಳಿರುವ ಅಂದರೆ ಬೇರೆ ಡೈಮೆನ್ಷನ್ ಅಲ್ಲಿರುವ ಸೋಲ್ಸ್ ಎಲ್ಲರೂ ಸೇರಿ ಭೂಮಿಗೆ ಸಹಾಯ ಮಾಡಲು ಮುಂಬರ್ತಾ ಇದ್ದಾರೆ. ಯಾವಾಗ ಒಂದು ಮಗು ಶಾಲೆಯಲ್ಲಿ ಹಿಂದುಳಿದಾಗ ಟೀಚರ್ಸು, ಟ್ಯೂಟರ್ಸು, ಪೇರೆಂಟ್ಸು ಎಲ್ಲರೂ ಸೇರಿ ಆ ಮಗುವನ್ನು ಮುಂತರಲಿಕ್ಕೆ ಪ್ರಯತ್ನ ಮಾಡ್ತಾರಲ್ವಾ, ಅಂತಹ ಸ್ಥಿತಿಯಲ್ಲಿ ಇವತ್ತು ಭೂಮಿ ಇದೆ. ಇವತ್ತು ಅದನ್ನೇ ನಾವು ಹೆರಿಗೆಯ ಸಮಯ ಅಂತ ಹೇಳಿದ್ವಲ್ಲ, ಹಾಗೇನೆ. ಸೊ ಈ ಹೆರಿಗೆ ಸಮಯ ಏನಿದೆಯೋ ಇದು 4th ಡೈಮೆನ್ಷನ್ ಆಗಿದೆ. ಹೆರಿಗೆಯ ಸಮಯದಲ್ಲಿ ಬೇಕಾಗಿದ್ದನ್ನು ಮಾತ್ರ ಹೊರಗಡೆ ಕಂಪ್ಲೀಟ್ ಮಾಡಿ ಹೊರಗೆ ತರುವ ಒಂದು ಪ್ರಯತ್ನ. ಸೊ ಹೇಗೆ ಹೆರಿಗೆ ಆಗುವಾಗ ಒಂದು ಮಗು ಗರ್ಭದಿಂದ ಹೊರಗೆ ಬರಬೇಕು, ಹೊರಗೆ ಬರುವಾಗ ಅದರ ತಲೆಯ ಭಾಗವನ್ನು ಅದುಮಿ ಅದನ್ನ ಒಂದು ಸಣ್ಣ ಒಂದು ದಾರಿಯಿಂದ ಅದು ಹೊರಗೆ ಬರಬೇಕು. ಅದರ ಭುಜಗಳು ಗರ್ಭದಲ್ಲಿದ್ದಾಗ ಅಗಲವಾಗಿ ಹರಡಿತ್ತು ಅಂಥದ್ದು ಈಗ ಅದನ್ನ ಒತ್ತಿ ಒಂದು ಸಣ್ಣ ದಾರಿಯಿಂದ ಹೊರತೆಗೆಯೋ ಪ್ರಯತ್ನ. ಆ ಸಮಯದಲ್ಲಿ ಆ ಮಗುಗೆ ಪ್ರಾಣ ಹೋದಂತೆ ಆಗ್ತಾ ಇರುತ್ತೆ. ಹೆರಿಗೆಯ ಸಮಯದಲ್ಲಿ ತಾಯಿಗೂ ಅಷ್ಟೇ ನೋವಾಗ್ತಾ ಇರುತ್ತೆ. ಹೀಗಾಗಿ ಇವತ್ತಿನ ಸಮಯ 4th ಡೈಮೆನ್ಷನ್ ನಲ್ಲಿ ಇರುವ ಪೀರಿಯಡ್ 2012 ಇಂದ ಹಿಡಿದು 2032 ವರೆಗೂ ಇದು ಹೆರಿಗೆಯ ಪೀರಿಯಡ್. ಎಲ್ಲವೂ ನೋಡಲಿಕ್ಕೆ ಕಷ್ಟಕರವಾಗಿರುತ್ತೆ. ಹೀಗಾಗಿ ಭೂಮಿಯ ಮೇಲೆ ನಷ್ಟ, ಸುನಾಮಿ, ಭೂಕಂಪ, ಸಾವುಗಳು ಇದೆಲ್ಲ ಕಂಡು ಬರುತ್ತೆ. ಆದರೆ ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಒಂದು ಟೈಮ್ ಫ್ರೇಮ್ನಲ್ಲಿ ಆಗಬೇಕಾದದ್ದು ಆಗಬೇಕಲ್ಲ. ಇದಕ್ಕೆ ಉದಾಹರಣೆ ಒಂದು ಕೊಟ್ಟು ಹೇಳಿದರೆ, ಹೇಗೆ ಒಂದು ಹಳೆಯ ಮನೆಯಿಂದ ನಾವು ಹೊಸ ಮನೆಗೆ ಹೋಗುವಾಗ ಆ ಬದಲಾವಣೆಯ ಸಮಯದಲ್ಲಿ ಹೇಗೆ ನಡ್ಕೊಳ್ತೇವೆ. ಒಂದು ಹಳೆಯ ಮನೆಯಿಂದ ನಾನು ಹೊಸ ಮನೆಗೆ ಹೋಗ್ಬೇಕಂದಾಗ ನಾನು ಸಾಮಾನುಗಳನ್ನು ಕಟ್ಟಲಿಕ್ಕೆ ಶುರು ಮಾಡ್ತೇನೆ. ಮೊದಲಿಗೆ ಬೇಡವಾದ ವಸ್ತುಗಳನ್ನ ತೆಗೆದು ಹಾಕುವ ಕೆಲಸ ನಡೆಯುತ್ತೆ. ಉಪಯೋಗ ಇಲ್ಲದ ವಸ್ತುಗಳನ್ನು ಬಿಸಾಕಿ ಯಾವ ವಸ್ತುವಿಂದ ಮುಂದೆ ನಮಗೆ ಲಾಭ ಇದೆಯೋ ಅಂತಹ ವಸ್ತುಗಳನ್ನು ಮಾತ್ರ ನೀಟಾಗಿ ಪ್ಯಾಕ್ ಮಾಡ್ಕೊಳ್ತೇವೆ. ಹಾಗೇನೆ ನಮ್ಮ ಭೂಮಿಯ ಮೇಲೆ ಬೇಡವಾದದನ್ನೆಲ್ಲ ನಷ್ಟ ಮಾಡುವ ಸಮಯ ಈಗ ನಡೀತಾ ಇದೆ. ಸೊ ಇದು ಯಾವಾಗ ಸ್ಟಾರ್ಟ್ ಆಯಿತು, ಈ ಎತ್ತಿ ಸಾಮಾನು ಬೇಡವಾದದನ್ನು ಬಿಸಾಕುವ ಸಮಯ ಯಾವಾಗಾಯಿತು ಅಂದರೆ 1987. ಬೇಡವಾದದನ್ನು ತೊಲಗಿಸುವ ಸಮಯ 1987. ಇದನ್ನ ಒಂದು ಕನ್ವರ್ಟಿಂಗ್ ಪೀರಿಯಡ್ ಅಂತ ಹೇಳಿದ್ದಾರೆ. ಏನಾಗ್ತಾ ಇದೆ ಆ ಸಮಯದಲ್ಲಿ ಅಂದಾಗ, ಒಂದು ಅದ್ಭುತವಾದ ವೈಲೆಟ್ ಫ್ಲೇಮ್ ಟ್ರಾನ್ಸ್ಮ್ಯೂಟೇಷನ್ ಅಂತ ಹೇಳ್ತಾ ಇದ್ದಾರೆ. ಒಂದು ಬೆಳಕು ಬಂದಿದೆ. ಯಾವ ಬೆಳಕಿನಲ್ಲಿ ಕಂಪ್ಲೀಟ್ಲಿ ಟ್ರಾನ್ಸ್ಮ್ಯೂಟೇಷನ್, ಬೇಡವಾದದನ್ನೆಲ್ಲ ಕಟ್ ಮಾಡಿ ತೆಗೆದು ಹಾಕುವ ಕೆಲಸ. ಹೇಗೆ ಒಂದು ಗಾರ್ಡನ್ ಅನ್ನು ಕ್ಲೀನ್ ಮಾಡುವಾಗ ಬೇಡವಾದದನ್ನೆಲ್ಲ ಕಟ್ ಮಾಡಿ ಬಿಸಾಕ್ಬಿಡ್ತೇವೆ, ಮನೆಯಲ್ಲಿ ಶಿಫ್ಟ್ ಮಾಡುವಾಗ ಬೇಡವಾದದನ್ನೆಲ್ಲ ಹೊರಗೆ ಡಂಪ್ ಮಾಡ್ತೇವೆ. ಹಾಗೇನೆ ಅಂತಹ ಒಂದು ಕೆಲಸ ಶುರುವಾಯಿತು. ಅದರಲ್ಲಿ ಯಾರು ಜವಾಬ್ದಾರಿ ತಗೊಂಡು ಬಂದು ನಿಂತ್ಕೊಂಡ್ರು ಅಂದಾಗ, ಅಲ್ಲಿ ಒಬ್ಬ ಆರ್ಕ್ಏಂಜಲ್ ಝಾಡ್ಕಿಲ್ ಅಂತ ಅವ್ರ ಹೆಸರು ಹೇಳ್ತಾ ಇದ್ದಾರೆ. ಆರ್ಕ್ಏಂಜಲ್ ಝಾಡ್ಕಿಲ್ ಈ ಒಂದು ಹೊಣೆಗಾರಿಕೆಯನ್ನು ತಗೊಂಡು ಬೇಡವಾದದನ್ನೆಲ್ಲ ತೆಗೆದುಹಾಕುವ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದರು. ಹೀಗಾಗಿ 2012 ಮೇಲೆ ದೇವರನ್ನ ಹೊರ ಉಸಿರು ಮುಗೀತು, ಇನ್ನು ಒಳ ಉಸಿರು ಸಮಯ ಬಂತು. ಒಳ ಉಸಿರು ತಗೊಳ್ಳುವಾಗ ಬೇಡವಾದದನ್ನೆಲ್ಲ ನಷ್ಟಗೊಳಿಸಿತು. ಸೊ ಯಾವಾಗ ಆ ಪೀರಿಯಡ್ ಸ್ಟಾರ್ಟ್ ಆಯಿತು ಅನ್ನೋದನ್ನ ಇಲ್ಲಿ ಡೇಟ್ ಸಮೇತ ಹೇಳಲಾಗ್ತಾ ಇದೆ. 21ನೇ ತಾರೀಕು 12ನೇ ತಿಂಗಳು 2012 ಅಂದರೆ 21/12/2012 ಅಲ್ಲಿ ಸಮಯ 11:11 11 ಗಂಟೆ 11 ನಿಮಿಷಕ್ಕೆ ಒಳ ಉಸಿರು ಶುರುವಾಯಿತು. ಪ್ರಳಯದ ಬಗ್ಗೆ ಯಾರ್ಯಾರು ಭವಿಷ್ಯವಾಣಿ ಹೇಳಿದಾರೋ ಎಲ್ಲರೂ ಹೇಳಿದ್ರು 2012 ಅಲ್ಲಿ ಪ್ರಳಯ ಆಗುತ್ತೆ, ಒಂದು ಯುಗ ಮುಗಿಯುತ್ತೆ ಅಂತ. ಎಸ್, ಅದು ಸ್ಟಾರ್ಟ್ ಆಗಿದೆ. ಹೀಗಾಗಿ ನಾವು ಕ್ರಮೇಣ ನೋಡ್ಕೊಂಡು ಹೋಗ್ಬೋದು ಎಷ್ಟೊಂದು ವಿಚಾರದಲ್ಲಿ ಧ್ವಂಸ ನಡೀತಾ ಇದೆ. ದೊಡ್ಡ ದೊಡ್ಡ ಸುನಾಮಿ ಅನ್ನೋದನ್ನು ನಾವು ಕಂಡೇ ಇದ್ದಿಲ್ಲ, ಸುನಾಮಿಯನ್ನು ಕಂಡೆವು. ದೊಡ್ಡ ದೊಡ್ಡ ಬಿಲ್ಡಿಂಗ್ಸು, ಅಮೆರಿಕ ಅಂತ ಊರಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಬಿದ್ದು ಹೋಗುವುದನ್ನೆಲ್ಲ ನೋಡಿದೆವು. ಭೂಕಂಪಗಳು ಎಲ್ಲಿ ನೋಡಿದರಲ್ಲಿ, ಕಾಡಲ್ಲಿ ಬೆಂಕಿ, ಆಕ್ಸಿಡೆಂಟ್ಸ್, ಮೇಜರ್ ದೊಡ್ಡ ದೊಡ್ಡ ಆಕ್ಸಿಡೆಂಟ್ಸು ಇದೆಲ್ಲ ನಡೀತಾ ಇರುವಾಗ 2021 ಅಲ್ಲಿ ನೋಡ್ತಾ ಇದ್ದೇವೆ ಕೋವಿಡ್ ಅಂತ ಒಂದು ಮಹಾಮಾರಿ ಬಂತು. ಇದನ್ನು ನಾವು ಪ್ರಳಯ ಅಂತ ಕರೀಬಹುದು, ಇಲ್ಲ ಪ್ಯೂರಿಫಿಕೇಶನ್ ಅಂತಾನು ಕರೀಬಹುದು.
ಯಾವ ಸೋಲ್ಸ್ ಇನ್ನು ಮೇಲೆ ಈ ಭೂಮಿಯ ಮೇಲೆ ಅವಶ್ಯಕತೆ ಇಲ್ಲವೋ ಅವ್ರು ಮತ್ತೆ ಹೋಗ್ಬಿಟ್ಟಿದ್ದಾರೆ, ಅವ್ರ ಸೋಲ್ ಪರ್ಪಸ್ ಇಲ್ಲಿ ಬಂದಿದ್ದೇ ಒಂದು ಕೆಲಸಕ್ಕೆ ಮತ್ತೆ ಹೋಗ್ಬಿಟ್ಟಿದ್ದಾರೆ, ಇವ್ರು ಮತ್ತೆ ನೆನಪಾಗಲಿ ಅಂತ ಅವ್ರನ್ನ ಮತ್ತೆ ವಾಪಸ್ ಕಳಿಸ್ಬಿಡ್ತಾ ಇದ್ದಾರೆ. ಇಲ್ಲಿ ಯಾರನ್ನು ಸಾಯಿಸ್ತಾ ಇಲ್ಲ, ಯಾರನ್ನು ಅಲ್ಲಗಳಿತಾ ಇಲ್ಲ. ನೀನು ಈ ಪ್ರಾಜೆಕ್ಟ್ ಅಲ್ಲಿ ಲಾಯಕ್ಕಿಲ್ಲಪ್ಪ, ನೀನು ವಾಪಸ್ ಹೋಗು, ನೀನು ಬೇರೆ ಪ್ರಾಜೆಕ್ಟ್ ನೋಡ್ಕೊಳ್ಳೋ ಅಂತ. ಸೊ ಹೀಗಾಗಿ ಎಷ್ಟೋ ಬದಲಾವಣೆಗಳನ್ನು ನಾವು ಇಲ್ಲಿ ಕಾಣ್ಬೋದು. ಇಲ್ಲಿ ಹೇಳ್ತಾ ಇದ್ದಾರೆ ಮುಂದೆ 2032 ಸಮಯಕ್ಕೆ ಬೇಡವಾದ ಎನರ್ಜಿ ಈ ಭೂಮಿ ಮೇಲೇನೆ ಇರೋದೇ ಇಲ್ಲ. ಸೊ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಶಫಲಿಂಗ್ ಆಗುತ್ತೆ. ನಾವು ಅದನ್ನ ಕಾಣಬಹುದು. ದೊಡ್ಡ ದೊಡ್ಡ ಸುನಾಮೀಸ್ ಬರುತ್ತೆ, ದೊಡ್ಡ ದೊಡ್ಡ ಪ್ರಳಯಗಳು ಬರುತ್ತೆ, ಆಕ್ಸಿಡೆಂಟ್ಗಳಾಗುತ್ತೆ. ಒಬ್ರು ಇಬ್ರು ಸಾವು ಕೇಳಲ್ಲ ನಾವು. ಇವಾಗಲೂ ನೋಡಿ ಎಲ್ಲೇ ಆಕ್ಸಿಡೆಂಟ್ ವಿಷಯ ಕೇಳಿದಾಗ ಪೂರ್ತಿ ಫ್ಯಾಮಿಲಿನೇ ಸಾವಾಯಿತು ಅಂತ ಕೇಳ್ತೇವೆ, ಇಲ್ಲ ಬಸ್ಸಲ್ಲಿ ಇದ್ದವರೆಲ್ಲ ಸತ್ತೋದ್ರು ಅಂತ ಕೇಳ್ತೇವೆ. ಬೋಟಲ್ಲಿ ಶಿಪ್ಪಲ್ಲಿ ಹೋಗ್ತಾ ಇದ್ರೆ ಇಡೀ ಶಿಪ್ಪೇ ಮುಳುಗೋಯ್ತು, ಸಾವಿರಾರು ಜನ ಸತ್ರು, ನೂರಾರು ಜನ ಸತ್ರು. ಸೊ ಹೀಗೆ ಪಾಪ್ಯುಲೇಷನ್ ಅನ್ನ ಇಲ್ಲಿ ಶಫಲಿಂಗ್ ಅಂತಾನೆ ಹೇಳಬೇಕು, ಸರಿಯಾದ ಪದ ಅದೇ ಆಗಿದೆ. ಆಕ್ಚುಲಿ ಭೂಮಿಯ ಮೇಲೆ 2 ಬಿಲಿಯನ್ ಪೀಪಲ್ ಇರುವ ಜಾಗ ಇದೆ, ಅಂದ್ರೆ 200 ಕೋಟಿ ಜನ, 200 crore ಜನ ಮಾತ್ರ ಈ ಭೂಮಿ ಮೇಲೆ. ಜಾಗ ಅಂತ ಪ್ರಶ್ನೆ ಅಲ್ಲ ಇಲ್ಲಿ, ಅದರ ಒಂದು ಡೆನ್ಸಿಟಿ ಆಗಿರಬೇಕು ಅಂತ ಒಂದು ನಿಯಮ ಇದೆ. ಆದರೆ ಇವತ್ತಿನ ಸಮಯದಲ್ಲಿ ನಮ್ಮಲ್ಲಿ 8 ಬಿಲಿಯನ್ ಪಾಪ್ಯುಲೇಷನ್. 8 ಬಿಲಿಯನ್ ಅಂತಂದ್ರೆ 800 ಕೋಟಿ. ಹಾಗೇನೆ ದಿನೇ ದಿನೇ ಬೆಳೀತಾ ಇದೆ, ನಮ್ಮೆಲ್ಲರಿಗೂ ಗೊತ್ತು. ಯಾಕೆ ಮತ್ತೆ ಇಷ್ಟು ಜನ ಪಾಪ್ಯುಲೇಷನ್ ಬರ್ತಾ ಇದ್ದಾರೆ? ಯಾಕೆ ಅಂದ್ರೆ ಎಲ್ಲ ಸೋಲ್ಸ್ ಲೆವೆಲ್ ಅಲ್ಲಿ ಮೇಲೆ ಸೋಲ್ ನೋಡ್ತಾ ಇರ್ತಾರಲ್ವಾ, ಇದು ಒಂದು ಒಳ್ಳೆ ಚಾನ್ಸ್, ನನ್ನ ಎಲ್ಲ ಕರ್ಮವನ್ನು ಕಳೆಯುವ ಸಮಯ ಇವ್ರು ಕೊಡ್ತಾ ಇದ್ದಾರೆ, ಈ ಭೂಮಿ ಮೇಲೆ ಸಿಗ್ತಾ ಇದೆ, ಬನ್ನಿ ನಾವೆಲ್ಲ ಹೋಗ್ಬಿಟ್ಟು ನಮ್ಮ ಕರ್ಮ ಕಳ್ಕೊಂಡು ಬರೋಣ ಅಂತ ಹೆಚ್ಚೆಚ್ಚು ಹುಟ್ಟುಗಳು ಅಂದ್ರೆ ಪಾಪ್ಯುಲೇಷನ್ ಬೆಳೀತಾ ಇದೆ. ಇಲ್ಲಿ ಹೆಚ್ಚೆಚ್ಚು ಸೋಲ್ಸ್ ಇಲ್ಲಿ ಎಂಟರ್ ಆಗ್ತಾ ಇದ್ದಾರೆ. ಸಿಕ್ಕಿರುವ ಸಣ್ಣ ಪೀರಿಯಡ್ ನಲ್ಲಿ ತಮ್ಮ ಕರ್ಮಗಳನ್ನು ಮುಗಿಸ್ಕೊಂಡು ಹೋಗಬೇಕು ಅಂತ. ಸೊ ತಮ್ಮ ಎಲ್ಲ ಕಾರ್ಮಿಕ್ ಡೆಪ್ಸ್ ಅನ್ನು ಮುಗಿಸ್ಕೊಳ್ಳುವ ಒಂದು ಗೋಲ್ಡನ್ ಪೀರಿಯಡ್ ಅಂತ ಅವ್ರು ಭಾವಿಸ್ತಾ ಇದ್ದಾರೆ. ಸೊ ಇಲ್ಲಿ ಬಂದು ಹೀಗಾಗಿ ಚಿಕ್ಕ ವಯಸ್ಸಿನಲ್ಲಿ ಹೋಗುವುದನ್ನೇ, ಯಂಗ್ ಏಜ್ ಅಲ್ಲಿ ಡೆತ್ಗಳು ನೋಡ್ತಾ ಇದ್ದೀವಿ. ಇದೆಲ್ಲ ಆ ಸೋಲ್ಸ್ ಮಾಡ್ಕೊಂಡು ಬಂದಿರುವ ಪ್ಲಾನ್ಸ್. ಈ ತರದ ಒಂದು ಕೆಲಸ ಇಲ್ಲಿ ನಡೀತಾ ಇರುವಾಗ ಜೊತೆಗೆ ಸಹಾಯ ಮಾಡಲು ಲೈಟ್ ವರ್ಕರ್ಸ್ ಬಂದಿದ್ದಾರೆ. ಯಾರು ಈ ಲೈಟ್ ವರ್ಕರ್ಸ್ ಅಂದ್ರೆ ಅವರು ಎಲ್ಲ ಕ್ಷಮತೆಯನ್ನು ಹೊಂದಿದವರು, ಇಲ್ಲಿ ಇದ್ದವರಿಗೆ ಗೈಡ್ ಮಾಡಲಿಕ್ಕೆ ಬಂದವರು, ತಮ್ಮ ಬೆಳಕಿನಿಂದ ಎಲ್ಲರಿಗೂ ದಾರಿಯನ್ನು ತೋರುವವರು. ಹೀಗಾಗಿ ಎನರ್ಜಿ ಶೇರಿಂಗ್ ಮತ್ತೆ ನಾಲೆಜ್ ಶೇರಿಂಗ್ ನಡೀತಾ ಇದೆ. ಅದನ್ನು ನಾವು ಇಲ್ಲಿ ಕಾಣಬಹುದು. ಎಷ್ಟು ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಇವತ್ತು ಯೂಟ್ಯೂಬ್, ಇನ್ಸ್ಟಾ ಎಲ್ಲಿ ನೋಡಿದಲ್ಲಿ ಜ್ಞಾನ ತುಂಬಿ ಹರಿತಾ ಇದೆ. ಅವೇರ್ನೆಸ್ ನಲ್ಲಿ ಬಂದಾಗಲೇ ಆ ಜ್ಞಾನದ ಬೆಳಕಿನಲ್ಲಿ ನಾವು ನಮ್ಮ ಸೋಲ್ ಪರ್ಪಸ್ ಅನ್ನು ಕಂಡುಹಿಡಿಯಬಹುದು, ನನ್ನ ಜರ್ನಿಯನ್ನು ನಾನು ಕಂಪ್ಲೀಟ್ ಮಾಡಬಹುದು. ಈಗ ಹುಟ್ಟುವ ಮಕ್ಕಳು ಸಹ ಆ ಲೈಟ್ ವರ್ಕರ್ಸ್ ಆಗಿದ್ದಾರೆ. ಅವರ DNA ಅಲ್ಲಿ ಈಗ 2 ಸ್ಟ್ಯಾಂಡರ್ಡ್ DNA ಇಲ್ಲ 12 ಸ್ಟ್ಯಾಂಡರ್ಡ್ DNA ತಗೊಂಡು ಹುಟ್ಟುವ ಒಂದು ಸಮಯ ಬಂದಾಗಿದೆ. ಅವರೆಲ್ಲರೂ ಹುಟ್ಟುವುದು ಯಾಕೆ ಅಂತಂದಾಗ ಈ ಭೂಮಿಯನ್ನ, ಯಾಕೆಂದ್ರೆ ಡಬಲ್ ಶಿಫ್ಟ್ ಆಗಬೇಕು, 3rd ಇಂದ 5th ಹೋಗಬೇಕು, 3rd ಇಂದ 4th ಅಲ್ಲ, ಡಬಲ್ ಶಿಫ್ಟ್ ಆಗಬೇಕಾದ ಸಮಯ ಬಂದ ಕಾರಣ ಎಲ್ಲರೂ ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇವತ್ತು ಈ ಪುಸ್ತಕವನ್ನು ಓದಿ ನಾವು ಹಲವು ವಿಷಯಗಳನ್ನು ತಿಳ್ಕೊಂಡಿದ್ದೇವೆ. ಆದರೆ ನಮ್ಮ ಕರ್ತವ್ಯವೇನು, ನಮ್ಮ ಒಂದು ಡ್ಯೂಟಿ ಏನು, ನಾನು ಹೇಗೆ ಇದಕ್ಕೆ ಸಹಾಯ ಮಾಡಬಲ್ಲೆ ಅಂದಾಗ ಒಂದು ಮೆಡಿಟೇಷನ್ ಮೆಥಡ್ ಹೇಳಿದ್ದಾರೆ. ಇಲ್ಲಿ ನಮಗೆ ಮೊದಲು ಈ ಸ್ವರ್ಣಯುಗದಲ್ಲಿ ವಿಶ್ವಾಸ ಹುಟ್ಟಬೇಕು. ಸೊ ವಿಜುವಲೈಸೇಷನ್ ಟು ಲಿವ್ ಇನ್ ದ ಗೋಲ್ಡನ್ ಫ್ಯೂಚರ್. ಸೊ ನಮಗೆ ಮೊದಲು ವಿಶ್ವಾಸ ಹುಟ್ಟಬೇಕು. ಯಾವ ತರಹದ ಒಂದು ಹೊಸ ಮನೆಗೆ ಹೋಗ್ತಾ ಇದ್ದೇವೆ ಅದರ ಒಂದು ಬ್ಲೂ ಪ್ರಿಂಟ್ ಅನ್ನು ನಾವು ಇವತ್ತು ರೆಡಿ ಮಾಡೋಣ. ಸೊ ಬನ್ನಿ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಮೊದಲಿಗೆ ಈ ಪಾಯಿಂಟ್ಸ್ನೆಲ್ಲ ಬರ್ಕೊಂಡ್ಬಿಡಿ, ಹಾಗೆಯೇ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಧ್ಯಾನಕ್ಕೆ ಕೂತ್ಕೊಳ್ಳಿ. ಸೊ ಮೊದಲನೇ ಸ್ಟೆಪ್ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ರಿಲ್ಯಾಕ್ಸ್ ಆಗಿ ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಳೋಣ. ಮೊದಲಿಗೆ ಪ್ರಶಾಂತತೆಯನ್ನು ತಂದ್ಕೊಳ್ಬೇಕು. ಯಾವುದೇ ರೀತಿಯ ಗೊಂದಲ ಮನಸ್ಸಿನಲ್ಲಾಗಲಿ ಶರೀರದಲ್ಲಾಗಲಿ ಇರಬಾರದು. ಈಗ ಕಣ್ಣು ಮುಚ್ಚಿಕೊಂಡು ಯಾವುದನ್ನು ಕಲ್ಪಿಸ್ಕೊಳ್ಬೇಕು ಅಂದಾಗ ಎಂತಹ ಒಂದು ವಂಡರ್ಫುಲ್ ಒಂದು ಯುಗವನ್ನು, ಪ್ರಪಂಚವನ್ನು ನಾವು ಕಲ್ಪಿಸ್ಕೊಳ್ಬೇಕು. ಎಲ್ಲಿ ವಂಡರ್ಫುಲ್ ಅಂದ ತಕ್ಷಣ ಹೇಗಿರ್ಬೇಕು ಆ ಪ್ರಪಂಚ? ಎಲ್ಲರೂ ಆನಂದದಿಂದ ಇದ್ದಾರೆ. ಮುಂಬರುವ ಫ್ಯೂಚರ್ ಅನ್ನು ನಾವು ನೋಡ್ತಾ ಇದ್ದೀವಿ. ಹೇಗಿದೆ ಫ್ಯೂಚರ್? ಎಲ್ಲರೂ ತುಂಬಾ ಆನಂದದಿಂದ ಮತ್ತೆ ಆರೋಗ್ಯವಂತರಾಗಿದ್ದಾರೆ. ಎತ್ತ ನೋಡಿದತ್ತ ಎಲ್ಲರೂ ನಗನಗತಾ ಖುಷಿಯಿಂದ ಆನಂದವಾಗಿ ಹೀಗೆ ನೋಡ್ತಾ ಒಬ್ಬರೊಬ್ಬರನ್ನ ನೋಡ್ಕೊಂಡು ಹೋಗಿ. ನಿಮ್ಮ ಪಕ್ಕದ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ದೂರದ ನೆಂಟರ ಮನೆಯಲ್ಲಿ, ಹಾಗೆ ನೋಡ್ತಾ ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿಯೊಬ್ಬರು ತೃಪ್ತರಾಗಿದ್ದಾರೆ. ಸೋಲ್ ಲೆವೆಲ್ ಅಲ್ಲಿ ತೃಪ್ತಿ ಕಂಡಿದ್ದಾರೆ, ಆನಂದವಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ತೃಪ್ತರಾಗಿದ್ದಾರೆ. ಮುಂದೆ ನೋಡೋಣ, ಪ್ರತಿಯೊಬ್ಬರು ಒಬ್ಬರಿಗೊಬ್ಬರು ಸಹಕರಿಸ್ತಾ ಇದ್ದಾರೆ. ಪ್ರತಿಯೊಬ್ಬರಲ್ಲಿ ಈ ಗುಣಗಳನ್ನು ನಾವು ಕಾಣ್ತಾ ಇದ್ದೇವೆ. ಪ್ರತಿಯೊಬ್ಬರು ಒಬ್ಬರಿಗೊಬ್ಬರು ಕೇರ್ ಮಾಡ್ತಾ ಇದ್ದಾರೆ, ಸಹಕಾರ ಮಾಡ್ತಾ ಇದ್ದಾರೆ, ಸಹಾಯ ಮಾಡ್ತಾ ಇದ್ದಾರೆ. ಮತ್ತೆ ನೋಡಿ, ಎಲ್ಲ ಕಡೆಗೆ ಸಮೃದ್ಧಿ ಇದೆ. ಎತ್ತ ನೋಡಿದತ್ತ ಸಮೃದ್ಧವಾದ ಜೀವನ. ಆ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲೂ ಸಮೃದ್ಧಿ, ಬೇಕಾದಷ್ಟು ಚಿನ್ನ, ಒಡವೆ, ವೈಡೂರ್ಯ, ಎಲ್ಲರೂ ತೃಪ್ತಿಕರವಾಗಿ ಆಹಾರವನ್ನು ಸೇವನೆ ಮಾಡ್ತಾ ಇದ್ದಾರೆ. ಹಣ್ಣು ಹಂಪಲುಗಳ ಗಿಡಗಳು, ಎತ್ತ ನೋಡಿದತ್ತ ಸುಂದರವಾದ ಪ್ರಕೃತಿ. ಸೊ ಸಮೃದ್ಧಿಯನ್ನು ನೋಡಿ. ಹಾಗೇನೆ ಎಲ್ಲರೂ ಒಬ್ಬರಿಗೆ ಪರಸ್ಪರ ಅವರ ಜಾತಿಗಳನ್ನ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಜಾತಿ ಎಲ್ಲ ಇದೆ, ವಿಭಿನ್ನ ಜಾತಿಗಳಿದೆ, ಮತಗಳಿವೆ, ಆದರೆ ಪ್ರತಿಯೊಬ್ಬರು ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಮುಂದೆ ನೋಡಿ, ಈ ಭೂಮಿ ಅದ್ಭುತವಾದ ಭೂಮಿಯಾಗಿದೆ. ಈ ಭೂಮಿಯಿಂದ ಅದ್ಭುತವಾದ ಶಕ್ತಿ ಹೊರಹೊಮ್ಮುತ್ತಾ ಇದೆ. ಲೈಟ್, ಪ್ಯೂರ್ ಲೈಟ್ ಈ ಭೂಮಿಯಿಂದ ಹೊರ ಬರ್ತಾ ಇದೆ. ಗೋಲ್ಡನ್ ಏರಿಯಾ ಅಲ್ವಾ, ಗೋಲ್ಡ್ ತರ ಎಲ್ಲವೂ ಮಿಂಚುತ್ತಾ ಇದೆ. ನಾವು ಪ್ರತಿದಿನ ಈ ಭೂಮಿಯಿಂದ ಫ್ರೆಶ್ ಎನರ್ಜಿ ತಗೊಳ್ತಾ ಇದ್ದೇವೆ. ನಾವು ತಗೊಳ್ಳುವ ಉಸಿರು, ಆ ಗಾಳಿ ಎಷ್ಟು ಪವಿತ್ರವಾಗಿದೆ. ಇದುವೇ ಹೊಸ ಸ್ವರ್ಣಯುಗ. ಹೀಗಿರುತ್ತೆ.
ನೀವು ಇವಾಗ ಕಣ್ಮುಚ್ಕೊಂಡು ಆ ಯುಗದಲ್ಲಿ ಹೆಜ್ಜೆ ಇಟ್ಟು ಬರ್ತಾ ಇದ್ದೀರಾ. ಹಾಗಿದ್ದಾಗ ಹೇಗೆ ಫೀಲ್ ಆಗುತ್ತೆ? ಆ ಫೀಲಿಂಗ್ಸ್ ಅನ್ನ ಗಮನಿಸಿ. ಆನಂದವಾಗಿದ್ದೀರಾ, ಸಂತೋಷವಾಗಿದ್ದೀರಾ, ತೃಪ್ತಿಕರವಾಗಿದ್ದೀರಾ, ವೈಭವ ತುಂಬಿದ ಎತ್ತ ನೋಡಿದ ತೃಪ್ತಿ, ವೈಭವ, ಸಮೃದ್ಧಿ ಹೇಗಿರುತ್ತೆ ಫ್ರೆಂಡ್ಸ್? ನಮ್ಮ ಗೋಲ್ಡನ್ ಫ್ಯೂಚರ್. ಈ ಭೂಮಿಯ ಮೇಲೆ ಅದ್ಭುತವಾದ ಸಮಯ ಬರಲಿದೆ. ನಾವೆಲ್ಲರೂ ಆ ಸಮಯವನ್ನು ಕಾಣ್ತೇವೆ. ಅದರ ಒಂದು ಝಲಕ್ ಇವತ್ತು ನಾವು ನೋಡಿದ್ದೇವೆ, ನಮ್ಮ ಅನುಭವ ಬಂದಿದೆ. ಸೊ ಕಣ್ಣು ಮುಚ್ಚಿದಾಗೆಲ್ಲ ನೀವು ಆ ಫ್ಯೂಚರ್ ಅನ್ನು ನೆನೆಸ್ತಾ ಇದ್ದಾಗ ಅದು ಸತ್ಯ ಆಗುವುದರಲ್ಲಿ ಸಂದೇಹವೇ ಇಲ್ಲ. ನಾಳೆಯ ದಿನ ಹೊಸ ಚಾಪ್ಟರ್ ಒಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ವಿರಾಮ. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್.